ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಇವತ್ತು ಭೂಮಿಯನ್ನ ಅವರು ಮಂಜೂರು ಮಾಡಿಕೊಂಡಿರ್ತಾರೆ. ಬಹುಶಃ ಒಂದು 100 ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸರ್ಕಾರಿ ಭೂಮಿಯನ್ನೇ ಮಾಡಿಕೊಂಡು ಭವನ ಮಾಡುವಂತ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷ ಇರಲಿ, ಅವರ ಕಾಂಗ್ರೆಸ್ ಭವನ ಮಾಡಲಿಕ್ಕೆ ನಮ್ದು ಯಾವುದೇ ವಿರೋಧಗಳಿಲ್ಲ. ಆದರೆ ಇಷ್ಟೊಂದು ಖಾಸಗಿ ಜಾಗಗಳಿದೆ. ಬಹುಶಃ ಪುರಸಭೆಯಲ್ಲಿ ಇರುವಂತಹ ಸರ್ಕಾರ ಭೂಮಿಗಳಲ್ಲಿ ತುಂಬಾ ಕಡಿಮೆ, ಆದರೆ ಅದರಲ್ಲೂ ಇವತ್ತು ಸರ್ಕಾರದ ಯಾವುದೇ ಸಾರ್ವಜನಿಕ ಉಪಯೋಗಕ್ಕೆ ಮಂಜೂರು ಮಾಡದೆ ತಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಮಂಜೂರು ಮಾಡಿಕೊಂಡಿರುವುದು ನಾವು ತುಂಬಾ ಖಂಡನೀಯವನ್ನು ಮಾಡ್ತೇವೆ. ಹಾಗೆ ಪ್ರತಿಭಟನೆ ಮೂಲಕ ಇದನ್ನು ನಾವು ವಿರೋಧ ಮಾಡ್ತೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ. ಅವರನ್ನ ಬಂದಂತ ಎಲ್ಲ ಪದಾಧಿಕಾರಿಗಳ ಮೂಲಕ ನಾವು ಮಂಡಲದ ಸರ್ಕಾರಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗಾಗಿ ಇದರಲ್ಲಿ ನಮ್ಮ ಹೆಚ್ಚಿನ ಶಾಸಕರಾದ ಕಿರಣ್ ಕುಮಾರ್ ಕೊಡಿಗೇರು ಕೂಡ ಇದ್ದಾರೆ. ಅವರು ಕೂಡ ಬಂದಂತ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮೊಂದಿಗೆ ಈಗ ಜಿಲ್ಲಾಧ್ಯಕ್ಷರಾದ ನವೀನ್ ಪುತ್ಯಾರ್ ಅವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇದ್ದಾರೆ ಜಿಲ್ಲಾ ಅಧ್ಯಕ್ಷರಾದ ರುದ್ರಾಜ್ ಶೆಟ್ಟರ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಮಂಡಲ ನಿಕಟಪೂರ್ವ ಅಧ್ಯಕ್ಷರಾದ ಸಂಕಟ ಅಂಕದಕಟ್ಟೆಯವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾದ ಸತೀಶ್ ಪೂಜಾರ್ ಮತ್ತು ಸುಧೀರ್ ಕೆ ಎಸ್ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದ ಕಾಡೂರು ಸುರೇಶ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಜಿಲ್ಲಾ ಪದಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಪಕ್ಷದ ಹಿರಿಯರಾದ ಬಾಪೂರ ಶಾಂತರಾಮ್ ಶೆಟ್ಟರ್ ಇದ್ದಾರೆ. ಅವರು ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾರೆ. ಹಾಗೆ OPC ರಾಜ್ಯ ಉಪಾಧ್ಯಕ್ಷರಾದ ಐರೋಡಿ ವಿಠಲ್ ಪೂಜಾರು ನಮ್ಮೊಂದಿಗಿದ್ದಾರೆ. ಅವರು